ನಲವತ್ತಳಿಯ ಬಡಮಗನ ಪಾಲಿಗೆ ಮೀಸಲಾಗಿ ಮೆರೆಯುತ್ತಿರುವ ಈ ಜನದಂತ ಮಲ್ಲನ ಚಮತ್ಕಾರ ಬರುವವರೇ ಆಗಿಲ್ಲ. ರಾವಣನ ಸಂಹಾರಕ್ಕೆ ರಾಮ ಹುಟ್ಟಿದ, ಕೌಶಿಕರ ಸಂಹಾರಕ್ಕೆ ಕೃಷ್ಣ ಜನಿಸಿದ, ಪಾಂಡವರು ಜನಿಸಿದರು, ಕೌರವರ ಅಂತ್ಯವಾಯಿತು. ಮಂಥನ ಜನಿಸಿದ ನಾಡಲ್ಲಿ ಸತ್ಯ, ನ್ಯಾಯ, ನೀತಿ ಅಂತ್ಯವಾಗಲೇಬೇಕು. ಚೀಟಿಗೆ ಹೊಡೆಯುವ ಸ್ಥಳದಲ್ಲಿ ಎದುರಾಳಿಗೆ ಬನ್ನಿಸದೆ ಜಯ ಗಳಿಸದೆ ವಿಧಾನಸೌಧದ ಮೆಟ್ಟಿಲತ್ತುವ ಕಿಮ್ಮತ್ತಿಲ್ಲದಿದ್ದರು ಹೀಗಾಗಿ ರಾಜ್ಯ ಆಳುವುದಕ್ಕಿಂತ ಕಿಂಗ್ಮೇಕರಾಗಿ ನಿಲ್ಲಬೇಕೆಂದಿರುವ ಈಕೆ ನನ್ನ ವಿಷಯದಲ್ಲಿ ಇಲ್ಲಿವರೆಗೂ ಯಾರು ತಲೆ ಎತ್ತಿದಿಲ್ಲದಂತೆ ಭಕ್ತಿಯಿಂದ ಬಾಳುತ್ತಿರುವ ಇವನ ವಿಚಾರದಲ್ಲಿ ಯಾವನಾದರೂ ತಲೆ ಹಾಕಿದರೆ ಆ ಕ್ಷಣದಲ್ಲಿ ಅವನ ತಲೆ ಉರುಳಿದಂತೆ ಸರಿ. ಬ್ಯಾಂಕಿಗೆ 10 ಲಕ್ಷ ಹಣ ಕಟ್ಟಲು ಹೋಗಿದ್ದೆ. ಬ್ಯಾಂಕ್ ಮ್ಯಾನೇಜರ್ ನಿಮ್ಮ ಹತ್ರ ಏನೋ ಸಸ್ಪೆನ್ಸ್ ಆಗಿ ಮಾತಾಡ್ಬೇಕಂತೆ. ಫೋನ್ ಮಾಡಲು ಹೇಳಿದ್ರೆ ಮಾವ. ನಾನು ಮೊನ್ನೆ ಅಪೂರ್ವ ಕರ್ಕೊಂಡು ಬರಲು ಹೋಗಿದ್ದೇನೆ. ಅದರ ಬಗ್ಗೆ ಏನಾದರೂ ವಿಚಾರ ತಿಳಿದುಕೊಂಡೆ. ಹಾಗೇನಿಲ್ಲ ಮಾವ. ಅಶೋಕ್, ಈ ಜಯವರ್ಧನ ಹೆಸರು ಕೇಳಿದರೆ MLA ಎಂಪಿಗಳು ಎದುರಿ ಸಾಯುತ್ತಾರೆ. ಕಾಲದಿಂದಲೂ ರಾಜಕೀಯದವರಿಗೆ ಪಾರ್ಟಿ ಫಂಡ್ ಕೊಟ್ಟು ನಾವು ಬಯಸಿದ MLAಗಳನ್ನೇ ಗೆಲ್ಲಿಸಿಕೊಂಡು ಬಂದಿದ್ದೇವೆ. ಒಂದು ಫೋನ್ ಕಾಲ್ ಮಾಡಿದರೆ ಸಾಕು, ಹೇಳಿದ ಕೆಲಸ ಮುಗಿಸಿಕೊಡುತ್ತಾರೆ. ನಿನ್ನನ್ನು ಫಾರಿನ್ಗೆ ಕಳಿಸಿ ಎಜುಕೇಶನ್ ಕೊಡಿಸಬಹುದಿತ್ತು, ಆದರೆ ನನ್ನ ಸಾಮ್ರಾಜ್ಯ ನೋಡಿಕೊಳ್ಳುವ ನಂಬಿಕೆ ಕಷ್ಟ ಬರ್ತಾ ಇಲ್ಲ. ಅದಕ್ಕೆ ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಬೇಕಂತ ನಾನು ಊಹಿಸಿರುವಾಗ ಅವಳು ಯಾವುದಕ್ಕೂ ತಗ್ಗದೆ ಬಗ್ಗದೆ ನನ್ನೆದುರು ಎದೆ ಉಬ್ಬಿಸಿಕೊಂಡು ಬದುಕುತ್ತಿರುವ ದೇವೇಂದ್ರನ ತಮ್ಮನ ಜೊತೆ ತಿರುಗಾಟವಳಂತೆ. ಎಲ್ಲ ಇನ್ಫಾರ್ಮೇಶನ್ ನನಗೆ ಬಂದಿದೆ. ಎಲ್ಲ ಇನ್ಫಾರ್ಮೇಶನ್ ಬಂದಿದೆ. ಅಪೂರ್ವ, ಹೇ ಅಪೂರ್ವ, ಅಲ್ಲ ಏನೆಲ್ಲ ಕರೆದಿದ್ದು? ನಿನ್ನ ಕಾಲೇಜ್ ಸ್ಟಡೀಸ್ ಎಲ್ಲಿವರೆಗೂ ಬಂತು? ಅಲ್ಲ ಇನ್ನು 2 ವರ್ಷ ಆದ್ರೆ ಕಂಪ್ಲೀಟ್ ಆಗ್ತದೇನಾ? ಬೇಕಾಗಿಲ್ಲ ಅಪೂರ್ವ, ನೀನು ಬೇಕಾಗಿಲ್ಲ ಅಪೂರ್ವ, ನೀನು ಕೆಲಸಕ್ಕೆ ಹೋಗಿ ಹಣ ಗಳಿಸಬೇಕಾಗಿಲ್ಲ. ನಮ್ಮ ಎಣಸುಡುವಷ್ಟು ಹಣ ನಮ್ಮ ತಿಜೋರಿಯಲ್ಲಿ ಬಿದ್ದಿದೆ. ಅದಕ್ಕೆ ಮುಂದಿನ ತಿಂಗಳು ಅಶೋಕನ ಜೊತೆ ನಿನ್ನ ಮದುವೆ ಮಾಡುವ ಪ್ಲಾನ್ ಹಾಕಿಕೊಂಡಿದ್ದೇನೆ. ಅಲ್ಲ ಅಷ್ಟೊಂದು ಅರ್ಜೆಂಟ್ ಏನಿದೆಯಲ್ಲ? ಇನ್ನು 2 ವರ್ಷ ನಾನು ಓದು ಕಂಪ್ಲೀಟ್ ಆಗುತ್ತೆ, ಆ ನಂತರ ಮದುವೆ ವಿಚಾರ ಮಾಡಿದ್ರೆ ಆಯ್ತಲ್ಲ? ಆ 2 ವರ್ಷ ಕಳೆಯೋದರೊಳಗಾಗಿ ಯಾವನಾಗಿರ ಕಿತ್ತೋಗಿದ ಗತಿಗೇಡಿನ ಲವ್ ಮಾಡಿ ಮನೆಯಲ್ಲಿ ಒಪ್ಪಲಿಲ್ಲ ಅಂತ ಓಡಿ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಹೊಟ್ಟೆಯಲ್ಲಿ ಅವನ ಪಾಪದ ಪಿಂಡ ಒತ್ತಿಕೊಂಡು ಬರ್ಬೇಕಂತ ಪ್ಲಾನ್ ಹಾಕಿದೀಯಾ ಅಪೂರ್ವ? ಇದು ಎಲ್ಲ ನಡೆಯೋದಿಲ್ಲ. ಈ ಅಶೋಕ ಯಾರು? ನನ್ನ ಅಕ್ಕನ ಮಗ. ಅದಕ್ಕಿಂತ ಮಿಗಿಲಾಗಿ ನನ್ನ ಸಾಮ್ರಾಜ್ಯದ ವಾರಸ್ದಾರ. ಅಶೋಕ, ನಾಳೆಯಿಂದ ಇವಳ ಜೊತೆ ಮದುವೆಗೆ ಬೇಕಾಗಿರುವ ಶಾಪಿಂಗ್ ಶುರು ಮಾಡಿಕೋ. ಅಪೂರ್ವ,
ನನ್ನ ಅನುಮತಿ ಇಲ್ಲದೆ ಮನೆಯಿಂದ ಆಚೆ ಹೋದ್ರೆ ಪರಿಣಾಮ ನೆಟ್ಟಗಿರುವುದಿಲ್ಲ ಹುಷಾರ್.